नमस्कार, सुधी समय में आपका स्वागत है। आज दिन भर की तमाम खबरों के साथ मैं हूं प्रशांत कुमार। तो आइए शुरू करते हैं आज की कुछ खास खबरों के साथ। 2019 में लोकसभा चुनाव के तहत बीदर लोकसभा क्षेत्र बीजेपी अभ्यर्थी की ओर से थाना कुसुम ग्राम में एमएलसी प्रभु चौहान जी द्वारा मत प्रचार। जनसेवा प्रतिष्ठान जनसेवा शिशु मंदिर प्राथमिक तथा प्रौढ़शाला द्वारा व्यक्ति विकसन शिविर का समारोह। बीदर लोकसभा क्षेत्र के कांग्रेस अभ्यर्थी ईश्वर बी खंडे जी की ओर से औरत तालुक में एमएलसी विजय सिंह द्वारा मत प्रचार। रामकृष्ण विवेकानंद आश्रम द्वारा बसंत विहार समर कैंप का आयोजन। जिलाधिकारी दफ्तर के सभांगण में चुनाव मास्टर ट्रेनरों के लिए तीसरे स्तर के तरबेती कार्यक्रम। अब समाचार विस्तार से। 2019 में लोकसभा चुनाव के तहत बीदर लोकसभा क्षेत्र के बीजेपी अभ्यर्थी भगवंत खोबा जी की ओर से औरत तालुके थाना कुसुम ग्राम में औरत शासक प्रभु चौहान जी द्वारा ग्राम के हर घर को पदयात्रा द्वारा मुलाकात कर बीजेपी अभ्यर्थी भगवंत खोबा जी के 5 वर्षों के जनपद कार्यक्रम को पहचान कर फिर से सांसद के रूप में चुनाव कर सेवा का मौका देने के लिए मत प्रचार का सुधी समय बताया गया। विधानसभा ಎಷ್ಟು ಆಗಿದೆ ವೋಟಿಂಗ್ सर ये निकलता हूँ इतना मदद करे इतना काम करे इतना बहुत ಜಾಸ್ತಿ ಕೆಲಸ ಮಾಡಿದೆವು ತಾವು ಮಶವರತ್ ಮಾಡ್ರಿ बिल्कुल बिल्कुल साथ देख के हम मतदान करेंगे आपके लिए। ओके ಧನ್ಯವಾದಗಳು। भारत माता के भारतीय जनता पक्षಕ್ಕೆ ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ ओके सर ಗೆಲ್ಲಡ್ರಿ ಆಶೀರ್ವಾದ ಮಾಡಬೇಕು। बीदर लोकसभा चुनाव अभ्यर्थी आदरणीय भगवंत खोबा परवागी 23ನೇ ತಾರೀಖಿಗೆ ಮತಯಾಚನೆ ಕುಷ್ಟೂರು ಸರ್ಕಲ್ನಲ್ಲಿ ಎಲ್ಲ ಊರು ಹೋಗಿ ಎಲ್ಲ ಮತದಾರರಿಗೆ ಮನವಿ ಮಾಡ್ತೀನಿ कि ಎಲ್ಲ ನಮ್ಮ ಆಶೀರ್ವಾದ ಮಾಡಬೇಕು, ಭಗವಂತ ಖೋಬಾ ಗೆಲ್ಲಬೇಕು, ಮೋದಿ ಗೆಲ್ಲಬೇಕು, ದೇಶ ಗೆಲ್ಲಬೇಕು। ಈ ಸಲುವಾಗಿ ಎಲ್ಲ ಕುಷ್ಟೂರು ಠಾಣಾ ಕುಷ್ಟೂರು ಸರ್ಕಲ್ನಲ್ಲಿ 26 ವಿಲೇಜ್ ಈಗುತ್ತ ತೋರಣ ಮಾಡಿದೆವು, ಸಾವಳಿ ಮಾಡಿದೆವು, ಹೊಸನೂರು ಮಾಡಿದೆವು, ಚಾಂದೂರಿ ಎಲ್ಲ ಕಡೆ ಹೋಗ್ತಾ ಇದ್ದೀರಿ। ಎಲ್ಲ ರೆಸ್ಪಾನ್ಸ್ ಒಳ್ಳೆ ಇದೆ। ಎಲ್ಲ ಮೋದಿ ಕೆಲಸ ಮಾಡಿದಾರೆ, ಭಗವಂತ ಖೋಬಾ ಕೆಲಸ ಮಾಡ್ತಾರೆ। 100% ಅಷ್ಟು ಮಾಡ್ತೀನಿ ಜನ ಹೇಳ್ತಾರೆ। प्रताप नंबर के जनसेवा प्रौढ़शाला के सभांगण में जनसेवा प्रतिष्ठान जनसेवा शिशु मंदिर प्राथमिक तथा प्रौढ़शाला द्वारा व्यक्ति विकासन शिविर का आयोजन किया गया। समारंभ के अध्यक्षता में जनसेवा प्रतिष्ठान बीदर आडಳಿತ मंडली के सदस्य BS कुद्रे जी नजर आए। श्रीमती मंजुला भीमराव जी मुख्य वक्ता के रूप में समारोह में भाग लिए गए। ದೊಡ್ಡವರಿಗಿಂತ ಈ ಮಕ್ಕಳಿಗೆ ಜಾಸ್ತಿ ವಿಷಯ ಗೊತ್ತಾಗಿದೆ ಅಂತ ಅನ್ನಿಸ್ತಾ ಇದೆ ಅಲ್ವಾ ಮಕ್ಕಳ? ಖುಷಿಯಾಗಿದೆ ಅಲ್ಲ? ಎಂಜಾಯ್ ಮಾಡಿದ್ರಿ ಹೌದಲ್ಲ? ಈಗ ಇಷ್ಟು ದಿವಸ 12 ದಿವಸ ಕಲ್ತಿದ್ದನ್ನ ಇಲ್ಲೇ ಬಿಟ್ಟು ಹೋಗೋದ, ಮನೆಗೆ ಹೋಗಿ ಅಭ್ಯಾಸ ಮಾಡೋದ?
ಅಭ್ಯಾಸ ಮಾಡ್ಬೇಕಲ್ಲ. ಯಾರ್ಯಾರು ಏನೇನು ಹೇಳ್ಕೊಟ್ಟಿದ್ದಾರೆ ಅದನ್ನ ಚೆನ್ನಾಗಿ ಅಭ್ಯಾಸ ಮಾಡಿನೇ ನೀರನ್ನ ಮಿತವಾಗಿ ಬಳಸ್ಬೇಕು. ನಂಬರ್ 1. ದಬ ದಬ ನೀರು ಖರ್ಚು ಮಾಡಬಾರ್ದು, ಎಲ್ಲಿಯೂ ನೀರು ಸಿಗಂಗಿಲ್ಲ ಇವತ್ತು. ಹಾಗಾಗಿ ನಾವು ನಮ್ಮ ಜೀವನದಲ್ಲಿ ನೀರನ್ನ ಬಹಳ ಬಹಳ ಮಿತವಾಗಿ ಖರ್ಚು ಮಾಡಬೇಕು ಅಥವಾ ಉಪಯೋಗಿಸ್ಬೇಕು. ಖರ್ಚು ಮಾಡೋದಲ್ಲ, ಉಪಯೋಗ ಮಾಡಬೇಕು, ಆಯ್ತಲ್ಲ. ಶಾಲೆಯಲ್ಲಿ ಕಲ್ತದ್ದಷ್ಟೇ ಶಾಲೆಯಲ್ಲಿ ಬಿಟ್ಟು ಹೋಗ್ಬಾರ್ದು, ಮನೆಗೆ ಹೋಗಿ ಅದನ್ನ ಅಭ್ಯಾಸ ಮಾಡಬೇಕು. ಇನ್ನು ಬಹಳ ಮುಖ್ಯವಾದದ್ದೇನಪ್ಪ ಅಂದ್ರೆ, ಇವತ್ತಿನ ನಮ್ಮ ಎಲ್ಲ ಶಾಲೆಗಳಲ್ಲಿ ಪರೀಕ್ಷೆಗೋಸ್ಕರ ಓದ್ತೀವಿ ನಾವು, ಹೌದಾ? ಪರೀಕ್ಷೆಗೆ ಎಷ್ಟು ಮಾರ್ಕ್ಸ್ ಬರುತ್ತಲ್ಲ ಅದ್ರ ಮೇಲೆ ನಾವು ಡಿಪೆಂಡ್ ಆಗ್ಬಿಟ್ಟಿದೀವಿ. ಅದಾಗಬಾರ್ದು. ಪರೀಕ್ಷೆಗಾಗಿ ಓದೋದಲ್ಲ, ಜ್ಞಾನಕ್ಕಾಗಿ ಓದಬೇಕು. ನಾನು ಹೆಚ್ಚು ತಿಳುವಳಿಕೆಯನ್ನ ಪಡ್ಕೊಳ್ಬೇಕು, ಅದರಿಂದ ನನಗೆ ಸಮಾಜದಲ್ಲಿ ಒಳ್ಳೆಯ ಕೆಲಸ ಮಾಡಲಿಕ್ಕೆ ಅವಕಾಶ ಆಗಬೇಕು. ಅಂತಹ ಪುಸ್ತಕಗಳನ್ನ ಓದುವ ಅಭ್ಯಾಸ ನಾವು ಮಾಡ್ಕೋಬೇಕು. ಪ್ರತಿದಿನ ಶಾಲಾ ಪುಸ್ತಕಗಳನ್ನ ಓದುವುದರೊಂದಿಗೆ ಒಂದೊಂದು ಸಣ್ಣ ಸಣ್ಣ ಕತೆ ಪುಸ್ತಕಗಳನ್ನ ಓದೋದು. ಈಗ ಆ ಮಗು ಎಷ್ಟು ಚಂದದ ಕತೆ ಹೇಳಿದ, ಹೌದಲ್ವಾ? ಅಂತಹ ಒಂದು ನೀತಿ ಪಾಠ ಇರುವಂತಹ ಪುಸ್ತಕ ಆಗಬಹುದು, ಅಥವಾ ನಮಗೆ ಯಾವುದು ಅನುಕೂಲ ಖುಷಿ ಆಗತ್ತೆ. ಕೆಲವು ಸಾರಿ ಪ್ರಾಣಿಗಳ ಕತೆ ಓದಿದ್ರೆ ಖುಷಿ ಆಗತ್ತೆ, ಕೆಲವು ಸಾರಿ ಜೀವನದ ಚರಿತ್ರೆಗಳನ್ನ ಓದಿದ್ರೆ ಖುಷಿ ಆಗತ್ತೆ. ಅಂದ್ರೆ ಅವರ ಎಲ್ಲ ಸಾಧನೆಗಳನ್ನ ನಾವು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ನಾವು ಪುಸ್ತಕವನ್ನ ಓದ್ಬೇಕು. ಅದು ಬರೆದಿರುವಂತಹ ಮಕ್ಕಳ ಪುಸ್ತಕ ಬೇಕಾದಷ್ಟು ಇವೆ. ಅವನ್ನ ನಿಮಗೆ ಯಾವ ಭಾಷೆ ಬೇಕು, ಕನ್ನಡದಲ್ಲಿ ಆದ್ರೆ ಕನ್ನಡದಲ್ಲಿ ಓದ್ರಿ, ಇಂಗ್ಲಿಷ್ ಮೀಡಿಯಂ ನಲ್ಲಿ ಇದ್ದವರು ಇಂಗ್ಲಿಷ್ ನಲ್ಲಿ ಓದ್ರಿ, ಜಾಸ್ತಿ ಆಗುತ್ತೆ. ನಮಗೆ ಒಳ್ಳೆಯ ಬರವಣಿಗೆ ಬರುತ್ತೆ, ಮಾತಾಡ್ಲಿಕ್ಕೆ ಒಳ್ಳೆಯ ಶಬ್ದಗಳು ಸಿಗುತ್ತೆ ಪುಸ್ತಕಗಳನ್ನ ಓದೋದ್ರಿಂದ. ಓದೋಣಲ್ಲ? 2019वें लोकसभा चुनाव के कांग्रेस अभ्यर्थी ईश्वर बी खंडे जी की ओर से जिले के औरा तालुक तथा अड़ोस पड़ोस के ग्रामों में विधान परिषद सदस्य विजय सिंह जी के नेतृत्व में हर घर को मुलाकात कर प्रचंड बहुमत से अभ्यर्थी को चुनाव कर जिताने के लिए मत प्रचार किया गया। इसके तहत विजय सिंह जी और डॉक्टर भीमसेन राव शिंदे जी सुधीर समय से बात करते हुए कहा, ಇವತ್ತಿನ ದಿನ ಬೆಳಿಗ್ಗೆಯಿಂದ ನಾವು ಔರಾದ್ ಪಟ್ಟಣದಲ್ಲಿ ಪ್ರಚಾರ ಮಾಡ್ತಾಯಿದ್ದೀವಿ. ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಹಾಗೂ ಕಾರ್ಯಾಧ್ಯಕ್ಷರಾದ ಶ್ರೀ ಈಶ್ವರ್ ಖಂಡ್ರೆ ಅವ್ರ ಪರವಾಗಿ ಎಲ್ಲ ಕಡೆ ಹೋಗಿ ಡೋರ್ ಟು ಡೋರ್ ಕ್ಯಾಂಪೇನ್ ಮಾಡಿ ಅವ್ರಿಗೆ ಮತ ಹಾಕಿ ಗೆಲ್ಲಿಸ್ಬೇಕಂತ ವಿನಂತಿ ಮಾಡ್ತಾಯಿದ್ದೀವಿ. ಎಲ್ಲರೂ ನಮ್ಮ ಡಾಕ್ಟರ್ ಭೀಮಸೇನ್ ರಾವ್ ಶಿಂಡೆ ಅವರಿದ್ದಾರೆ, ನಮ್ಮ ನರೋಟೆ ಅವರಿದ್ದಾರೆ, ZP ಮೆಂಬರು ಮತ್ತು ಭಾಳಷ್ಟು ಕಾರ್ಯಕರ್ತರು ಎಲ್ಲರೂ ಜೊತೆಗಿದ್ದಾರೆ. ಎಲ್ಲರೂ ಸೇರಿ ನಾವು ಎಲ್ಲ ಕಡೆ ಹೋಗಿ ನಮ್ಮ ಡಾಕ್ಟರ್ ರತಿಕಾಂತ್ ಮಜ್ಗೆ ಅವರಿದ್ದಾರೆ, ರಾಮ್ ನರೋಟೆ ಅವರಿದ್ದಾರೆ, ಬಂಟಿ ಅವರಿದ್ದಾರೆ, ಮತ್ತು ನಮ್ಮ ಲಾರಾ ಅವರಿದ್ದಾರೆ, ಎಲ್ಲರೂ ಸೇರಿ ನಾವು ಎಲ್ಲ ಕಡೆ ಹೋಗಿ ಎಲ್ಲ ವಾರ್ಡ್ಗೆ ಹೋಗಿದ್ವಿ. ಇವತ್ತು ಹೋಗ್ಬಿಟ್ಟು ನಮ್ಮ ಕ್ಯಾಂಡಿಡೇಟ್ ಪರ ಎಲ್ಲರಿಗೂ ವೋಟ್ ಹಾಕಬೇಕಂತ ವಿನಂತಿ ಮಾಡ್ತೀವಿ. रामकृष्ण विवेकानंद आश्रम द्वारा विवेकानंद अकेडमी फॉर एजुकेशन एक्सलेंसी वसंत विहार समर कैंप का आयोजन किया गया। इस कैंप में संपन्नमूलन व्यक्ति बेंगलुरु के रमेश उमराणी जी भाग लिए गए। बीदर के विवेकानंद आश्रम के अध्यक्ष स्वामी ज्योतिर्मयानंद स्वामी जी द्वारा शिविर में भाग लिए विद्यार्थियों को ध्यान तरबेती का दिया गया। Kandera
ಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸೋಣ. बोलो भारत माता की वंदे वंदे बोलो भारत माता की वंदे ಬಿಹಾರ್ ಅಂದರೆ ಮಕ್ಕಳಿಗಾಗಿ ಈ ಬೇಸಿಗೆ ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ. ಇದು ವ್ಯಕ್ತಿಯ ಸರ್ವಾಂಗೀಣ ಬೆಳವಣಿಗೆಗೆ ಬೇಕಾದಂಥ ಅವಶ್ಯಕತೆಗಳನ್ನು ಪೂರೈಸುವ ಒಂದು ಶಿಬಿರ. ಶಾಲಾ ಕಾಲೇಜುಗಳಲ್ಲಿ ಸಿಗ್ತಾ ಇರುವಂಥ ಶಿಕ್ಷಣ ಅದು ಇನ್ಕಂಪ್ಲೀಟ್. ಅದರಲ್ಲಿ ಏನೇನು ಮಿಸ್ಸಿಂಗ್ ಇದೆ ಅದು ಪೂಜ್ಯರು ಈ ಶಿಬಿರದ ಮುಖಾಂತರ ಮಕ್ಕಳಿಗೆ ಕೊಡುವಂಥ ಒಂದು ಯೋಜನೆಯನ್ನು ಹಾಕಿಕೊಂಡಿದ್ದಾರೆ. ಅದು ಮತ್ತು ನಿಮಗೆ ಕೊಡ್ತಾ ಇದ್ದಾರೆ. ವಿವೇಕಾನಂದರ ದೃಷ್ಟಿಕೋನದಲ್ಲಿ ಶಿಕ್ಷಣ ಅಥವಾ ಸರ್ವಾಂಗೀಣ ಬೆಳವಣಿಗೆ ಅಂತಂದ್ರೆ ಏನು? ಒಬ್ಬ ವ್ಯಕ್ತಿ 4 ಶಕ್ತಿಗಳಲ್ಲಿ ಬೆಳಿಬೇಕು. ಆ 4 ಶಕ್ತಿಗಳು ಅವನಲ್ಲಿ ಅಥವಾ ಅವಳಲ್ಲಿ ಸಮನ್ವಯವಾಗಿ ಬೆಳಿಬೇಕು. ಅದು ಯಾವುದು ಅಂತ ಹೇಳಿದ್ರೆ, ಮೊಟ್ಟ ಮೊದಲನೇದಾಗಿ ದೈಹಿಕ ಶಕ್ತಿ, ಎರಡನೇದ್ದು ಮಾನಸಿಕ ಶಕ್ತಿ, ಮೂರನೇದ್ದು ಬೌದ್ಧಿಕ ಶಕ್ತಿ, ನಾಲ್ಕನೇದ್ದು ಆಧ್ಯಾತ್ಮಿಕ ಶಕ್ತಿ. ನೀವು ಬರೀ ಚೆನ್ನಾಗಿ ಓದ್ಬಿಟ್ಟು ಮಾನಸಿಕ ಶಕ್ತಿ ಒಂದು ಬೆಳೆಸ್ಕೊಂಡು ಇನ್ನು ಉಳಿದಂಥ ಶಕ್ತಿಗಳನ್ನು ಬೆಳೆಸ್ಕೊಳ್ಳಿಲ್ಲ ಅಂದರೆ ಜೀವನದಲ್ಲಿ ನಾವು ತಲುಪಬೇಕಾದಂಥ ಮಟ್ಟ ತಲುಪೋದಕ್ಕೆ ಸಾಕಾಗುವುದಿಲ್ಲ. ಅದಕ್ಕೋಸ್ಕರ ಈ 10 ದಿನದ ಶಿಬಿರದಲ್ಲಿ ಈ 4 ಶಕ್ತಿಗಳನ್ನು ಹೇಗೆ ವೃದ್ಧಿಗೊಳಿಸಬೇಕು, ಅದಕ್ಕೆ ಬೇಕಾದಂಥ ಚಟುವಟಿಕೆಗಳು ಏನು ಅಂತ ಎಲ್ಲ ಒಂದು ಸ್ಯಾಂಪಲ್ ರೀತಿಯಲ್ಲಿ ಮಕ್ಕಳಿಗೆ ಕಲಿಸಲ್ಪಟ್ಟಿರುತ್ತದೆ. जिलाधिकारी दफ्तर के सभांगण में चुनाव अधिकारी तथा जिलाधिकारी डॉक्टर एच महादेव जी द्वारा चुनाव अधिकारियों के 30 सत्र के तरबेती कार्यक्रम का आयोजन किया गया। तरबेती कार्यक्रम को संबोधित करते हुए चुनाव अधिकारी जिन्हें कहा, लोकसभा चुनाव के लिए नियोजित बूथ स्तर अधिकारी तथा सहायक बूथ स्तर अधिकारियों को पहले से तैयार करना है। साथ ही चुनाव मास्टर ट्रेनरों को सलाह सूचना दिया गया। और इसी के साथ आज का समाचार समाप्त होते हैं। अगले समाचार के साथ फिर मुलाकात होगी। तब तक के लिए मैं प्रशांत कुमार आपसे इजाजत चाहता हूँ।